ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನೇಕಲ್ನಲ್ಲಿ ಗೋಣಿ ಚೀಲದಲ್ಲಿ ಶವ ಪತ್ತೆಯಾದ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಯನ್ನ ಹೆಬ್ಬಗೋಡಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಈ ಒಬ್ಬ ಕೊಲೆಗಾರ ಏನಿದ್ದಾನೆ, ಕೊಲೆ ಆರೋಪಿ, ಈತ ಒಡಿಶಾ ಮೂಲದ ಬಸುದೇವ್ ಮಲ್ಲಿಕ್ ಎಂಬುವಂತ 30 ವರ್ಷದ ಯುವಕ ಎಂದು ಮಾಹಿತಿಗಳು ಬಂದಿರುವಂತದ್ದು. ಈತನನ್ನ ಈಗ ಹೆಬ್ಬಗೋಡಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಸ್ನೇಹಿತ ಸುನೀಲ್ ಎಂಬಾತನನ್ನ ಈತ ಬಸುದೇವ್ ಎಂಬುವಂತವನು ಕೊಂದು ಹಾಕಿದ್ದ. ಕಂಠಪೂರ್ತಿ ಆತನಿಗೆ ಕುಡಿಸಿ, ಸುನೀಲ್ ಎಂಬುವನಿಗೆ ಕುಡಿಸಿ ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನ ಕೊಂದಿದ್ದಾನೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕಳೆದ ತಿಂಗಳು 26ನೇ ತಾರೀಕು ಸುನೀಲ್ ಎಂಬುವನನ್ನ ಕೊಲೆ ಮಾಡಲಾಗಿತ್ತು. ಮಾಡಾದ ನಂತರ ಬೇರೆ ಕಡೆ ಎಸೆಯೋದಕ್ಕೆ ಅಂತ ಹೇಳಿ ಗೋಣಿ ಚೀಲದಲ್ಲಿ ಸುನೀಲ್ನನ್ನ ಈತ ತುಂಬಿದ್ದ. ಆಸಾಮಿ ಏನಿದ್ದ ಈತ ಆತನನ್ನ ಒಂದು ಗೋಣಿ ಚೀಲದಲ್ಲಿ ತುಂಬಿದ್ದ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಯನ್ನ ಬಂಧಿಸಲಾಗಿದೆ. ಹೆಬ್ಬಗೋಡಿ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ಮರ್ಡರ್ ಕೇಸ್ ತನಿಖೆ ವೇಳೆ ಕೆಲವೊಂದಿಷ್ಟು ಸ್ಫೋಟಕ ಮಾಹಿತಿಗಳು ಹೊರ ಬಂದಿವೆ. ಇಲ್ಲಿ ನಿತ್ಯ ಪ್ರತಿದಿನ ಸುನೀಲ್ ಎಂಬುವಾತ ಏನಿದ್ದ ಆತ ತನ್ನ ಪತ್ನಿಗೆ ನಿಂದಿಸಿ ಹಲ್ಲೆ ಮಾಡ್ತಿದ್ದ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇವನಿಗೆ ಪಾಠ ಕಲಿಸಬೇಕು, ಸುನೀಲ್ಗೆ ಪಾಠ ಕಲಿಸಬೇಕು ಅಂತ ಹೇಳಿ ಈ ಒಬ್ಬ ಆರೋಪಿ ಏನಿದ್ದಾನೆ ಆತ ಈ ಯೋಚನೆಯನ್ನ ಮಾಡಿ ಆತನನ್ನ ಕೊಂದೆ ಹಾಕಿದ್ದಾನೆ. ಸುನೀಲ್ ಪತ್ನಿಯ ಬಳಿ ಸಿಂಪತಿ ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನದಲ್ಲಿ ಈ ಒಂದು ಮರ್ಡರ್ ಆಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ತನಿಖೆಯ ವೇಳೆ ಸುನೀಲ್ ಪತ್ನಿಯ ಪಾತ್ರ ಏನು ಇಲ್ಲ ಅನ್ನುವಂಥದ್ದು ಈಗ ಪತ್ತೆಯಾಗಿರುವಂತಹ ಮಾಹಿತಿ. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಡಿಸಿಪಿ ನಾರಾಯಣ್ ಅವರು ಇದರ ಬಗ್ಗೆ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೂಡ ನೀಡಿದ್ದಾರೆ. ಗೊತ್ತಾಯಿದ್ದಾರೆ. ಇವ್ರ ಜೊತೆ ಇನ್ನೊಬ್ರು ಕುಡಿದಿರೋದೆಲ್ಲ ನಮಗೆ ಗೊತ್ತಿರುತ್ತೆ, ಸ್ವಲ್ಪ ಪಾರ್ಸಲ್ ತಗೊಂಡೋಗಿದ್ದಾರೆ ಅಂತ ಹೇಳಿ. ಸೊ ಇದನ್ನ ಬೆನ್ನು ಹತ್ತಿ ಎಲ್ಲ ವಿಚಾರ ಮಾಡಿದಾಗ ಇವ್ರ ಮನೆಯಲ್ಲಿ ರಿಲೇಟಿವ್ಸ್ ಯಾರಿದ್ದಾರೆ, ಯಾರು ಬಂದ್ರು ಕನ್ವಿಕ್ಷನಲ್ ಮೆಥಡ್ಸ್ ಅಲ್ಲಿ PSI ಮಂಜುನಾಥ್ ಮತ್ತು ಅಯ್ಯಪ್ಪ ಮತ್ತು ಇನ್ಸ್ಪೆಕ್ಟರ್ ಸೋಮಶೇಖರ್ ತಂಡ ಮಾಡಿ ವಿಚಾರ ಮಾಡಿದಾಗ ಇವ್ರ ಜೊತೆ 25 ಸಂಜೆ ಕುಡಿದವ್ರು ಯಾರಂತ ಸ್ವಲ್ಪ ಜನ ಗೊತ್ತಾಗುತ್ತೆ. ಅವರೆಲ್ಲ ಮಿಸ್ಸಿಂಗ್ ಇರ್ತಾರೆ. ಹಾಗಾಗಿ ಅದನ್ನ ಬೆನ್ನೆತ್ತಿ ನಾವು ನೋಡಿದಾಗ ಇದೇ ಊರಿನವರು, ಒಡಿಸ್ಸಾದ ಇದೇ ಊರಿನವನು ಜೊತೆಲಿ ಕೆಲಸ ಮಾಡಿದಂತ ಒಬ್ಬ ವಾಸುದೇವ್ ನಾಯ್ಕ್ ಅಂತ ಹೇಳಿ ಇವನು ಅವತ್ತು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡುತ್ತಾ ಹೋಗ್ತಾರೆ. ಮೂರ್ತಿ, ಈ ರೀತಿಯಾಗಿ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಆನೇಕಲ್ನಲ್ಲಿ ಸ್ವತಃ ತನ್ನ ಇನ್ನೊಬ್ಬ ಸ್ನೇಹಿತನನ್ನ ಕೊಂದು ಆತನ ಹೆಂಡತಿಯ ಬಳಿ ಸಿಂಪತಿ ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿ ಕೂಡ ಬಂಧನಕ್ಕೆ ಒಳಗಾಗಿರುವಂತದ್ದು. ಹಾಗಾದ್ರೆ ಇದ್ರ ಬಗ್ಗೆ ಏನಿದೆ ಅಪ್ಡೇಟ್ಸ್? ಖಂಡಿತ ಸುನಿಧಿ, ಕಳೆದ ತಿಂಗಳು ಮಾರ್ಚ್ 26ನೇ ತಾರೀಕು ಒಂದು ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಯಾರಂಡಳ್ಳಿಯ ಒಂದು ಪೊದೆಯೊಂದರಲ್ಲಿ ಗೋಣಿ ಚೀಲದಲ್ಲಿ ಸುತ್ತಿಟ್ಟಿರ್ತಕ್ಕಂಥ ಒಂದು ಶವ ಪತ್ತೆಯಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಗೋಡಿ ಪೊಲೀಸರು ಶವವನ್ನು ಪತ್ತೆ ಮಾಡಲಾಗಿ ಆತನ ಶವದ ಗುರುತು ಕೂಡ ಸುನೀಲ್ ಎಂದು, ಒಡಿಶಾ ಮೂಲದ ಸುನೀಲ್ ಎಂದು ಕೂಡ ಪತ್ತೆಯಾಗಿತ್ತು. ಈತ ಒಂದು ಹೋಟೆಲ್ ನಲ್ಲಿ ದೂರದಿಂದ ಒಡಿಶಾದಿಂದ ಹೋಟೆಲ್ ಕಿಚನ್ ನಲ್ಲಿ ಕೆಲಸ ಮಾಡಲು ಬೆಂಗಳೂರಿಗೆ ಬಂದಿದ್ದ. ಈತನನ್ನ ಕೊಲೆ ಮಾಡಿ ಗೋಣಿ ಚೀಲದಲ್ಲಿ ಹಾಕಿ ಮನೆ ಪಕ್ಕದಲ್ಲಿರ್ತಕ್ಕಂಥ ಪೊದೆಯಲ್ಲಿ ಹಾಕಿ ಹೋಗಲಾಗಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಹೆಬ್ಬಗೋಡಿ ಪೊಲೀಸರು ಆರೋಪಿಗಾಗಿ ಬಲೆಯನ್ನ ಬೀಸಿದ್ರು. ಆದ್ರೆ ಕಳೆದ 2 ದಿನಗಳಿಂದ ಆರೋಪಿ ಬಸುದೇವ್ ಮಲ್ಲಿಕ್ನನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಮತ್ತೆ ತನಿಖೆಯನ್ನ ಮಾಡಲಾಗಿ ಯಾಕೆ ಈ ಕೊಲೆಯನ್ನ ಮಾಡಿದಂತ ಹೇಳಿದಾಗ ಈತ ಯಾರು ಸುನೀಲ್ ಎಂಬಾತ ಆತನ ಪತ್ನಿಗೆ ದಿನವೂ ಕೂಡ ಕುಡಿದು ಹಲ್ಲೆಯನ್ನ ಮಾಡ್ತಿದ್ದ, ಗಲಾಟೆಯನ್ನ ಮಾಡ್ತಿದ್ದ ಅಂತ ಹೇಳಿ ಕೂಡ ಆಗಾಗ ಆತನ ಪತ್ನಿ ಸುನೀಲ್ ಪತ್ನಿ ಈ ಬಸುದೇವ್ ಮಲ್ಲಿಕ್ ಬಳಿ ಹೇಳ್ಕೊಳ್ತಾ ಇದ್ರು. ಹಾಗಾಗಿ ಆಕೆಯ ಬಳಿ ಈತ ಸಿಂಪತಿಯನ್ನ ಗಿಟ್ಟಿಸ್ಕೊಳ್ಳಲು ಅವತ್ತು ಕಂಠಪೂರ್ತಿ ಸುನೀಲ್ಗೆ ಕುಡಿಸಿ ಆತನು ಕೂಡ ಕುಡಿದು ಹಲ್ಲೆ ಮಾಡಿ ಕೊಲೆ ಮಾಡಿ ಒಂದು ಗೋಣಿ ಚೀಲದಲ್ಲಿ ಹಾಕಿ ಎಸೆಯಲು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಸೆಯಲು ಆಗದಿರ ಇದ್ದಾಗ ಅಂದ್ರೆ ಅದೆಲ್ಲ ಜನನಿಬಿಡ ಪ್ರದೇಶ ಆಗಿರೋದ್ರಿಂದ, ಸಾರ್ವಜನಿಕರ ಓಡಾಟ ಹೆಚ್ಚಾಗಿರೋದ್ರಿಂದ ಈತನಿಗೆ ಡಿಸ್ಪೋಸ್ ಮಾಡಲು ಬಂದಿಲ್ಲ. ಹಾಗಾಗಿ ಮನೆಯ ಪಕ್ಕದಲ್ಲೇ ಇದ್ದ ಒಂದು ಪೊದೆಯಲ್ಲಿ ಈತನನ್ನ ಗೋಣಿ ಚೀಲದಲ್ಲಿ ಹಾಕಿ ಪರಾರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಹೆಬ್ಬಗೋಡಿ ಪೊಲೀಸರು ಆರೋಪಿ ಬಸುದೇವ್ ಮಲ್ಲಿಕ್ನನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಗಾಗಿ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಶ್ರೀನಿಧಿ, ಧನ್ಯವಾದಗಳು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.